ಸುದ್ದಿ ಆರಂಭದಲ್ಲೇ ಒಂದು ಸ್ಫೋಟಕ ಸ್ಟೋರಿನ ನಿಮ್ಮ ಮುಂದೆ ನಾವು ಇಡ್ತಾ ಇದ್ದೀವಿ. ನಿಮಗೆಲ್ಲ ಈ ಗುತ್ತಿಗೆದಾರರ ಸಂಘ ಅನ್ನುವಂತಹ ಶಬ್ದವನ್ನ ಕೇಳಿ ಗೊತ್ತಿದೆ, ಕೆಲವರನ್ನು ನೋಡಿ ಗೊತ್ತಿದೆ. ಗುತ್ತಿಗೆದಾರರ ಸಂಘ ಸರ್ಕಾರದ ಮೇಲೆ ಆರೋಪದ ಸುರಿಮಳೆಯನ್ನು ಮಾಡ್ತಾ ಇತ್ತು. ಬಿಜೆಪಿ ಸರ್ಕಾರದ ಮೇಲೆ 40% ಕಮಿಷನ್ ಆರೋಪ, ಈ ಸರ್ಕಾರ ಬಂದ ಮೇಲೆ 40%ಗಿಂತ ಜಾಸ್ತಿ ಆಗಿದೆ, 60% ಆಗಿದೆ, 55% ಆಗಿದೆ, ನಮ್ಮನ್ನು ಬದುಕೋದಕ್ಕೆ ಬಿಡ್ತಿಲ್ಲ ಅಂತ ಸುದ್ದಿಗೋಷ್ಠಿ ಮೇಲೆ ಸುದ್ದಿಗೋಷ್ಠಿಯನ್ನ ಪ್ರತಿ 3 ತಿಂಗಳಿಗೊಂದ್ಸಲ ಮಾಡ್ತಾ ಬರ್ತಾ ಇತ್ತು. ಅಂತವರ ಸ್ಟೋರಿ ಇದು, ಅಂತವರ ಸ್ಟೋರಿ. ಕಾಂಟ್ರಾಕ್ಟರ್ ಕಮಿಷನ್ ಆರೋಪಕ್ಕೆ ಸ್ಫೋಟಕ ಟ್ವಿಸ್ಟ್. ಗುತ್ತಿಗೆದಾರರ ಸಂಘದ ವಿರುದ್ಧವೇ ಕಮಿಷನ್ನ ಆರೋಪ ಕೇಳಿಬಂದಿದೆ. ಸರ್ಕಾರ ವರ್ಸಸ್ ಗುತ್ತಿಗೆದಾರರಲ್ಲ, ಗುತ್ತಿಗೆದಾರರು ವರ್ಸಸ್ ಗುತ್ತಿಗೆದಾರರ ಸಂಘ. ಕಾಂಟ್ರಾಕ್ಟರ್ ಕಮಿಷನ್ ಆರೋಪಕ್ಕೆ ಈ ಮೂಲಕ ಸ್ಫೋಟಕ ಟ್ವಿಸ್ಟ್ ಸಿಗ್ತಾ ಇದೆ. ಯಾರ ಹಿತವನ್ನ ಕಾಯ್ಬೇಕಾಗಿತ್ತು ಸಂಘ, ಅವರ ಹಿತವನ್ನ ಬಲಿ ಕೊಡೋ ಕೆಲಸ ಆಗಿದೆಯಾ? ಇದನ್ನು ಪುಷ್ಟೀಕರಿಸ್ತಾ ಇದೆ ಒಂದು ಆಡಿಯೋ ಮತ್ತು ವಿಡಿಯೋ. ವೈರಲ್ ಆಗ್ತಾ ಇರುವ ವಿಡಿಯೋದಲ್ಲಿರೋರು ಕೂಡ ದೊಡ್ಡ ದೊಡ್ಡ ವ್ಯಕ್ತಿಗಳು, ಘನವೆತ್ತ ವ್ಯಕ್ತಿಗಳು. ಮಾತೆತ್ತಿದ್ರೆ ಭ್ರಷ್ಟಾಚಾರದ ವಿರುದ್ಧ ನಮ್ಮ ಹೋರಾಟ, ನಾವು ಮೋದಿಗೆ ಪತ್ರ ಬರಿತೀವಿ, ನಾವು ರಾಹುಲ್ ಗಾಂಧಿಗೆ ಪತ್ರ ಬರಿತೀವಿ ಅಂತ ಹೇಳ್ತಾ ಇದ್ರಲ್ಲ, ಅವರ ಬಗ್ಗೆನೇ ಒಂದು ವಿಡಿಯೋ, ಅವರಿಗೆ ಸಂಬಂಧಪಟ್ಟಂತಹ ಆಡಿಯೋ. ಈ ಭ್ರಷ್ಟಾಚಾರ ಅನ್ನೋದು ನಮ್ಮ ಇಡೀ ಸಮಾಜದಲ್ಲಿ ಎಷ್ಟು ಆಳಕ್ಕೆ ಹೊಕ್ಕಿದೆ ಅನ್ನೋದಕ್ಕೆ ಇನ್ನೊಂದು ಎಕ್ಸಾಂಪಲ್ ನಿಮಗೆ. ಯಾಕಂದರೆ ಇದು ಸಣ್ಣ ವಿಚಾರ ಅಲ್ಲ. ಆಮೇಲೆ ಗುತ್ತಿಗೆದಾರರ ಸಂಘದ ವಿರುದ್ಧ ಆರೋಪ ಮಾಡ್ತಾ ಇರುವಂತಹ ಗುತ್ತಿಗೆದಾರರು ಯಾವ್ಯಾವ ಇಲಾಖೆಯನ್ನ ಕೋಟ್ ಮಾಡ್ತಾ ಇದ್ದಾರೆ, ಎಷ್ಟು ಪರ್ಸೆಂಟೇಜ್ನ ಕಮಿಷನ್ ಅನ್ನ ಸಂಘ ಕೇಳಿದೆ ಅನ್ನೋದನ್ನ ಪ್ರೇಮ್ ಮಾಹಿತಿ ಕೊಡ್ತಾರೆ. ಗುತ್ತಿಗೆದಾರರ ಸಂಘ ಪ್ರತಿ ಬಾರಿಯೂ ಕೂಡ ಸರ್ಕಾರದ ಮೇಲೆ ಆರೋಪ ಮಾಡ್ತಾ ಇತ್ತು. ಬಟ್ ಈಗ ಗುತ್ತಿಗೆದಾರರ ಸಂಘದ ವಿರುದ್ಧವೇ ಕಮಿಷನ್ ಆರೋಪ ಕೇಳಿ ಬರ್ತಾ ಇದೆ. ಗುತ್ತಿಗೆದಾರರ ಸಂಘದ ಕೆಲ ಪದಾಧಿಕಾರಿಗಳಿಂದಲೇ ಡೀಲ್ ಆಗಿದೆ ಎನ್ನುವಂತಹ ಆರೋಪ ವಿಚಾರ ಇದು. ಕಮಿಷನ್ ಕೇಳುವ ಆಡಿಯೋ ವಿಡಿಯೋ ವೈರಲ್ ಆಗಿದೆ. ಗುತ್ತಿಗೆದಾರರ ಸಂಘದ ಕೆಲ ಪದಾಧಿಕಾರಿಗಳ ಮೇಲೆಯೇ ಭ್ರಷ್ಟಾಚಾರದ ಅನುಮಾನ ಬರ್ತಾ ಇದೆ. ಸಣ್ಣ ಗುತ್ತಿಗೆದಾರರಿಂದ ಕಮಿಷನ್ ವಸೂಲಿಗಿಳಿದ್ರ ಪದಾಧಿಕಾರಿಗಳು. ಸರ್ಕಾರಿ ಕಾಮಗಾರಿಗೆ ಬಿಡ್ಡು ಮಾಡ್ತಾ ಇದ್ರಂತೆ ಗುತ್ತಿಗೆದಾರರು. ಜೊತೆಗೆ ಪದಾಧಿಕಾರಿ ಅವರ ಸಂಗಡಿಗರಿಂದಲೂ ಕೂಡ ಬಿಡ್ಡಾಗ್ತಾ ಇತ್ತಂತೆ. PWD, ಇಂಧನ, ನಗರಾಭಿವೃದ್ಧಿ, ನೀರಾವರಿ ಇಲಾಖೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಇಲಾಖೆಗಳ ಗುತ್ತಿಗೆದಾರರಿಂದ ಟೆಂಡರ್ ಬಿಡ್ಡಾಗ್ತಾ ಇತ್ತು. ಬಿಡ್ಡು ವಾಪಸ್ಸನ್ನು ಪಡೆಯೋದಕ್ಕೆ ಗುತ್ತಿಗೆದಾರರಿಗೆ ಆವಾಜ್ ಹಾಕಿರುವಂತಹ ವಿಚಾರ ಮುಂದೆ ಬರ್ತಾ ಇದೆ. ಗುತ್ತಿಗೆದಾರರ ಸಂಘದ ವಿರುದ್ಧವೇ ಈ ರೀತಿಯ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ. ವಿಡಿಯೋ ಆಡಿಯೋ ವೈರಲ್ ಆಗ್ತಾ ಇದೆ. ಇಲ್ಲ ನನಗೆ ನಾವು ಸಣ್ಣವ್ರು ಹಿಡ್ಕೊಂಡು ಹೋಗುತ್ತೆ ಹೇಳಿದ್ರೆ ಅವ್ರಿಗೆ ಏನೇನು ನಾವು ಹೊರಗಡೆ ಅವರಲ್ಲಿ ನೋಡ್ರಿ ಅಲ್ಲಲ್ರಿ. ಈಗ ನಾ ಏನತ್ತೀನಿ, ಈಗ 14 ಮತ್ತೆ ಇದನ್ನ ಕಮ್ಮಿ ಮಾಡ್ರಿ ಒಂಚೂರು. ಅಲ್ಲ ಪರ್ಸೆಂಟೇಜ್ ಕಮ್ಮಿ ಮಾಡ್ರಿ. ಅಲ್ಲಲ್ರಿ ಇದು ಇದ್ರಾಗ ಕಮ್ಮಿ ಮಾಡ್ರಿ ಒಂಚೂರು. ನನಗೆ ಹೆವಿ ಅದ್ರಿ ಅಲ್ಲಿ ಇಲ್ಲಿ ಕೇಳ್ರಿ. ಈಗ ನಮ್ದು ಜರ ನೋಡ್ರಿ ಜರ ಏನಂತ. ಅಲ್ಲ ನಮ್ದು ಒಂದು ಜರ ಈಗ ಕಾಂಟ್ರಾಕ್ಟರ್ ಆಗಿ ನೋಡ್ರಿ ನೀವು. ಅಲ್ಲ ಈಗ ನೋಡ್ರಿ ಈಗ ನಮ್ದು ಮುಗಿಸ್ರಿ ಕಾಕರ. ಈಗ ನಾವು ಸುಮ್ಮನೆ ಸಣ್ಣವ್ರದೀವಿ, ಜಕ್ಕೊಂಡು ಹೋಗಿ ನೀವು ಅದೇನಂತಾರಲ್ಲ, ನೀವು ಒಮ್ಮೆ ನಮಗೆ ಇಲ್ಲಿಗೆ ಹಾಕಿದ್ರೆ ಸರ್ ಇಲ್ಲ ಎರಡು ಸರ್ ಇಲ್ಲ ನನಗೆ 2.5 ಹೆವಿ ಆಗ್ತಾರೆ ಬರಾಗ 2% ಕೊಡ್ತೀನಿ ರೀ. ಈಗ ನೀವು ಅದಕ್ಕೆ 3% ಅಂದ್ರೆ ಈಗ ಹೇಳ್ರಿ ಇಲ್ಲ. ನಾವು ನಮ್ಮದು ನೋಡ್ರಿ, ನಾವು ಸಣ್ಣವ್ರದೀವಿ ಜರ. ನೀವೇ ಇಡ್ಲಿಲ್ಲ ಅಂದ್ರೆ ಮತ್ತೆ ಅಲ್ರಿ. ಈಗ ನೀವು ಅಸೋಸಿಯೇಷನ್ದವರು ನೀವು ನಮಗೆ ಹಿಡಿಬೇಕು, ಅವ್ರಿಗೆಲ್ಲ ನಾವು ಸಣ್ಣವ್ರು. ತಾನೇ ಕಳ್ಳನಾದಾಗ ಬೇರೆಯವರನ್ನು ನಂಬೋದಾದರೂ ಹೇಗೆ ಅಂಥೇಳಿ ಇದೇ ಗುತ್ತಿಗೆದಾರರ ಸಂಘದಲ್ಲಿದ್ದವರು ಪ್ರತಿ ಬಾರಿಯೂ ಸರ್ಕಾರದ ಮೇಲೆ ಅಲಿಗೇಷನ್ ಮಾಡ್ತಾ ಇದ್ರು, ಲಂಚಕ್ಕೆ ಭ್ರಷ್ಟಾಚಾರದ ಆರೋಪವನ್ನು ಮಾಡ್ತಾ ಇದ್ರು. ಈಗ ಅದೇ ಗುತ್ತಿಗೆದಾರರ ಸಂಘದಲ್ಲಿಯೇ ಲಂಚಾವತಾರ ಬಟಾಬೈಲಾಗ್ತಾ ಇದೆ. ಯಾವ ಗುತ್ತಿಗೆದಾರರ ಸಂಘದವರು ಮೈಕ್ ಮುಂದೆ ಕುತ್ಕೊಂಡು ನಮ್ಮ ಹತ್ರ ದಾಖಲೆ ಇದೆ, ನಾವು ಇವತ್ತು ರಿಲೀಸ್ ಮಾಡ್ತೀವಿ, ನಾಳೆ ರಿಲೀಸ್ ಮಾಡ್ತೀವಿ ಅಂತ ಒಂದು ಬುಟ್ಟಿ ತೋರಿಸಿ ಅದರಲ್ಲಿ ಹಾವಿದೆ ಅಂತ ಕತೆ ಕಟ್ತಾ ಇದ್ರು, ಅದೇ ಸಂಘದ ಮರ್ಯಾದೆ ಹಿಂಗೆ ಬೆತ್ತಲಾಗಿದೆ ನೋಡಿ. ಬಿಡ್ಡು ವಾಪಸ್ ಪಡಿದೇ ಇದ್ರೆ ನಿನ್ನ ಕತೆ ಅಷ್ಟೇ ಅಂತ ಪದಾಧಿಕಾರಿಗಳ ಧಮಕಿ ಬೇರೆ ಹಾಕಿರೋರು. ಬಿಡ್ಡು ವಾಪಸ್ ಪಡಿಬೇಕಂದ್ರೆ ಗುತ್ತಿಗೆ ಹಣದಲ್ಲಿ ಕಮಿಷನ್ನು,
ನಮಗೆ 3% ಕಮಿಷನನ್ನು ನೀನು ಕೊಡಬೇಕು ಅಂತ ಡಿಮ್ಯಾಂಡ್ ಮಾಡಿರೋದು. ಅಂತಿಮವಾಗಿ 3% ಕಮಿಷನ್ ಕೊಡಲೇಬೇಕು ಅಂತ ಗುತ್ತಿಗೆದಾರನ ಹತ್ರ ಡೀಲಿಂಗ್ ಮಾಡಿರೋದು. ಗುತ್ತಿಗೆ ಸಂಘದ ಒಳಗೆ ಆಗ್ತಾ ಇರುವ ಡೀಲಿಂಗು, ಇಲ್ಲಿನ ಪರ್ಸೆಂಟೇಜು ನಂಗೆ ಸ್ವಲ್ಪ ಪರ್ಸೆಂಟೇಜ್ ತಳ್ಳು ಅಂತ ಕೇಳ್ತಾ ಇದ್ದಾರೆ. ಯಾರು? ಸಂಘದವರು. ಯಾರು ಹಿತ ಕಾಯಬೇಕಾಗಿತ್ತು? ಇದೇ ಗುತ್ತಿಗೆದಾರರ ಹಿತ ಕಾಯಬೇಕಾಗಿತ್ತು. ಹಿಂಗೆ ಕಾಯ್ತಾರಾ? ಬರಲಿ ಕೆಲವರು ಫೋನೋಗೆ, ಕೇಳೋಣ ಪ್ರಶ್ನೆಯನ್ನ. ಅಲ್ಲಲ್ರಿ, ಈಗ ನಾ ಏನತ್ತೀನಿ, ಈಗ 14 ನಾವು ಪಾರ್ಟಿ ನೋಡೋಕೆ ನಾ ಇಂಡಿಪೆಂಡೆಂಟ್ ಮತ್ತೆ ಇದನ್ನ ಕಮ್ಮಿ ಮಾಡ್ರಿ ಒಂದು ಅಲ್ಲ, ಪರ್ಸೆಂಟೇಜ್ ಕಮ್ಮಿ ಮಾಡ್ರಿ. ಅಲ್ಲಲ್ರಿ, ಇದು ಇದ್ರಾಗ ಕಮ್ಮಿ ಮಾಡ್ರಿ ಒಂದ್ಸಲ. ನನಗೆ ಹೆವಿ ಅದ್ರಿ ಅಲ್ಲಿ ಮಾಡ್ತೀನಿ ಸಾಹೇಬ್ರಿ, ನಾ ಬರೈತಿದ್ದೀರಿ ಇವತ್ತು ಬಂದು ಇಲ್ಲಿ ಕೇಳ್ರಿ. ಈಗ ನಮ್ದು ಜರ ನೋಡ್ರಿ ಜರ ಏನಂತ ಬರ್ತಿಲ್ಲ ನಾವು. ಅಲ್ಲ, ನಮ್ದು ಒಂದು ಜರ ಈಗ ಕಾಂಟ್ರಾಕ್ಟರ್ ಆಗಿ ನೋಡ್ರಿ ನೀವು. ಮತ್ತೆ ರಮೇಶ್ ಹೇಳಿದ್ರು ನಾವು ಏನು ಏನ್ರಿ ನಾವು 3 ಕಮ್ಮಿ ಆಗ್ತಿದ್ದಿಲ್ಲ ಅದು. ಈ ಸಾಹೇಬ್ರ ಮಾತು ಇವ್ರಿಗೆ ಬರಲ್ಲ. ಅಲ್ಲ, ಈಗ ನೋಡ್ರಿ ಸಾಹೇಬ್ ಹುಷಾರ ಮುಗಿಸ್ಬಿಡು. ಸಾಹೇಬ್ರು ನಾವು 3 ಕಮ್ಮಿ ಮಾತಾಡ್ತಿಲ್ಲ ಹೊಟ್ಟೆನ. ಈಗ ಅರ್ಧ ಕಮ್ಮಿ ಆಯ್ತು ನನಗೀಗ. ಈಗ ನಮ್ದು ಮುಗಿಸ್ರಿ ಕಾಕಾರ. ಈಗ ನಾವು ಸಣ್ಣವ್ರದಿವಿ, ಜಕ್ಕೊಂಡು ಹೋಗಿ ನೀವು ಅದೇನಂತಾರಲ್ಲ, ನೀವು ಒಮ್ಮೆ ನಮಗೆ ಇಲ್ಲಿಗೆ ಹಾಕಿದ್ರೆ ಸರ್ ಇಲ್ಲ ಎರಡು ಸರ್ ಇಲ್ಲ, ನನಗೆ 2.5 ಹೆವಿ ಆಗ್ತಾರೆ. ಬರಾಗ 2% ಕೊಡ್ತೀನಿ ರೀ. ಈಗ ನೀವು ಅದಕ್ಕೆ 3% ಅಂದ್ರೆ ಈಗ ಹೇಳ್ರಿ. ಇಲ್ಲ, ನಾವು ನಮ್ಮದು ನೋಡ್ರಿ, ನಾವು ಸಣ್ಣವ್ರದಿವಿ ಜರ. ನೀವೇ ಇಡ್ಲಿಲ್ಲ ಅಂದ್ರೆ ಮತ್ತೆ ಅಲ್ರಿ, ಈಗ ನೀವು ಅಸೋಸಿಯೇಷನ್ದವರು ನೀವು ನಮಗೆ ಹಿಡಿಬೇಕು, ಅವ್ರಿಗೆಲ್ಲ ಒಪ್ಕೋಬೇಕಾದ್ರೆ ಕಂಡೀಷನ್ ಸರ್, ನೀವು ಇವೆರಡು ಟೆಂಡರ್ ಹೊಡಿಬೇಕು ಸರ್. ಡೀಟೇಲ್ಸ್ ಕೊಡ್ತಾರೆ ಸುಕೇಶ್ ನೇರ ಸಂಪರ್ಕದಲ್ಲಿ. ಸುಕೇಶ್, ಭ್ರಷ್ಟಾಚಾರ, ಈ ಕಮಿಷನ್ ಅನ್ನೋದು ನಮ್ಮ ವ್ಯವಸ್ಥೆಯ ಎಷ್ಟು ಆಳಕ್ಕೆ ಹೋಗಿದೆ ಅನ್ನೋದಕ್ಕೆ ಇದೊಂದು ಸಣ್ಣ ನಿದರ್ಶನ ಅಂತ ಕಾಣಿಸುತ್ತೆ. ಈಗ ವೈರಲ್ ಆಗ್ತಾ ಇರುವಂತಹ ವಿಡಿಯೋ ಯಾವಾಗಿಂದು ಅಂತ? ವೈರಲ್ ಆಗ್ತಿರುವಂಥ ವಿಡಿಯೋ ಇತ್ತೀಚೆಗೆ ಅನ್ನುವಂಥ ಮಾಹಿತಿ ಕೂಡ ಬರ್ತಾ ಇರುವಂಥದ್ದು. ಯಾಕಂದರೆ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಇತ್ತೀಚೆಗೆ ಸಾಕಷ್ಟು ಬಾರಿ ಸರ್ಕಾರದ ವಿರುದ್ಧವೇ ಆರೋಪ ಮಾಡಿತ್ತು. ಅದು ಕಳೆದ ಹಿಂದಿನ ಸರ್ಕಾರದಿಂದ ಶುರು ಮಾಡಿ 40% ಆರೋಪದಿಂದ ಶುರು ಮಾಡಿ ಬೇರೆ ಬೇರೆ ಅಸೋಸಿಯೇಷನ್ ಒಳಗೊಂಡಂತೆ ಬೇರೆ ಬೇರೆ ಹಂತದಲ್ಲಿ ಸರ್ಕಾರದ ವಿರುದ್ಧ ಬೇರೆ ಬೇರೆ ಆರೋಪವನ್ನು ಮಾಡಿದರು. ಈಗ ಒಂದು ಆಡಿಯೋ ಮತ್ತು ವಿಡಿಯೋ ಕೂಡ ಬಹಿರಂಗವಾಗಿರೋದು ಅಥವಾ ವೈರಲ್ ಆಗ್ತಾ ಇರುವಂಥದ್ದು. ಇದರಲ್ಲಿ ಕಾಂಟ್ರಾಕ್ಟರ್ ಅಸೋಸಿಯೇಷನ್ಗೆ ಸಂಬಂಧಪಟ್ಟಂತೆ ಅಲ್ಲಿನ ನಿರ್ದೇಶಕ ಮಂಡಳಿಯ ಗೌರವಾಧ್ಯಕ್ಷರು ಮತ್ತು ನಿರ್ದೇಶಕರೇ ಈ ರೀತಿಯಲ್ಲಿ ಮುಂದಾಗಿದ್ದಾರೆ ಅನ್ನುವಂಥದ್ದು. ಆ ಮೂಲಕ ಸಣ್ಣ ಪುಟ್ಟ ಕಾಂಟ್ರಾಕ್ಟರ್ಗಳ ಶೋಷಣೆಯನ್ನು ಮಾಡ್ತಾ ಇದ್ದಾರೆ, ಅವರಿಂದಲೇ ಕಮಿಷನ್ ಪಡಿತಾ ಇದ್ದಾರೆ ಅನ್ನುವಂಥದ್ದು. ಯಾವುದೇ ಒಂದು ಟೆಂಡರ್ಗೆ L1, L2, L3 ಹಾಕುವಾಗ L1 ಇವ್ರುಗಳೇ ಹಾಕ್ಬಿಡುವಂಥದ್ದು. ಆದರೆ L2 ಹಾಕುವಂಥವರಿಗೆ ಕೆಲಸ ಮಾಡೋದಕ್ಕೆ ಅರ್ಹತೆ ಇರುವಾಗ ಅಥವಾ ಅವರಿಗೆ ಆಸಕ್ತಿ ಇರುವಾಗ ಆಯಿತು ನಾವು ವಾಪಸ್ ತೆಗೆದುಕೊಳ್ತೀವಿ ಅಥವಾ ಅವರು ವಾಪಸ್ ತೆಗೆದುಕೊಳ್ತಾರೆ, ನೀವು ಇಷ್ಟು ಕಮಿಷನ್ ಕೊಡಿ ಅನ್ನುವಂಥದ್ದು. ಅದು 3%ಗೆ ಡಿಮ್ಯಾಂಡ್ ಅನ್ನುವಂಥದ್ದು. ಅಂದರೆ ಸುಮ್ಮನೆ ಒಂದು ಟೆಂಡರ್ ಹಾಕಿದಂತೆ ಮಾಡಿ ಬರೀ ಅದರಲ್ಲೇ ಲಕ್ಷಾಂತರ ರೂಪಾಯಿ ಲಾಭ ಮಾಡಬಹುದಾದಂಥ ಒಂದು ಸ್ಟ್ರಾಟಜಿ, ಕೋಟ್ಯಾಂತರ ರೂಪಾಯಿ ಲಾಭ ಮಾಡುವಂಥ ಇನ್ನೊಂದು ಸ್ಟ್ರಾಟಜಿ ಅನ್ನುವಂಥ ರೀತಿಯಲ್ಲಿ ಬೇರೆ ಬೇರೆ ಸ್ಕೀಮಿಗೆ ತಕ್ಕಂತೆ ಟೆಂಡರ್ಗಳಿಗೆ ಹಾಕೋದು, L1 L1 ಎಕ್ಸಿಟ್ ಆಗಲಿಕ್ಕೆ ದುಡ್ಡು ಡಿಮ್ಯಾಂಡ್ ಮಾಡುವಂಥದ್ದು. ಇದರ ಒಂದು ಆಡಿಯೋ ಮತ್ತು ವಿಡಿಯೋ ಇದು ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇರುವಂಥದ್ದು. ಇದೇ ಕೆಲಸವನ್ನು ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಮಾಡ್ತಾ ಇದ್ದಾರೆ. ಹಿಂದೆ ಸರ್ಕಾರದ ವಿರುದ್ಧ ಮಾತನಾಡ್ತಿದ್ದಂಥವ್ರು ಸ್ವತಃ ತಾವುಗಳೇ ಕೂಡ ಇಂಥ ಒಂದು ಕೆಲಸದಲ್ಲಿ ತಮ್ಮನ್ನು ನಂಬಿಕೊಂಡು ಬಂದಂಥ ಕಾಂಟ್ರಾಕ್ಟರ್ಗಳಿಂದಲೇ ಕಮಿಷನ್ ವಸೂಲಿಗೆ ಮುಂದಾಗಿದ್ದಾರೆ ಅನ್ನುವಂಥ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಮತ್ತು ಆಡಿಯೋ ಮತ್ತು ವಿಡಿಯೋದಲ್ಲಿ ಇರುವಂತಹ ಮಾತುಗಳು ಅದೇ ರೀತಿಯಲ್ಲಿ ಇರುವಂಥದ್ದು. 3% ಕಡೆಗೆ 2.5%ಗೆ ಒಪ್ಪಿಗೆ ಆಗುವಂಥ ಹಂತಕ್ಕೆ ಬಂದು ನಿಲ್ಲುವಂಥದ್ದು. ಇವೆಲ್ಲವೂ ಕೂಡ ಒಂದು ರೀತಿಯ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಕಾಂಟ್ರಾಕ್ಟರ್ಗಳ ಹಿತ ಕಾಯಬೇಕಾದಂಥವ್ರು ಅಲ್ಲಿರುವಂಥ ಪ್ರಮುಖರುಗಳೇ ಅವ್ರನ್ನ ವಸೂಲಿಗೆ ಇಳಿದ್ರ ಅನ್ನುವಂಥ ಪ್ರಶ್ನೆಯನ್ನು ಹುಟ್ಟಾಕುತ್ತೆ ಈ ಎಲ್ಲ ಬೆಳವಣಿಗೆ ಕೂಡ. ಮಮತಾ. ರೈಟ್, ಧನ್ಯವಾದ ಸುಕೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ನಾವು ಸಣ್ಣವ್ರು ಹಿಡ್ಕೊಂಡು ಹೋಗ್ರ ಹೇಳಿದ್ರೆ ಅವ್ರಿಗೆ ಏನೇನು ನಾವು ಹೊರಗಡೆ ಅವರಲ್ಲಿ ನೋಡ್ರಿ ಏನು ಬೇಡ ನಿಮ್ಗೆ ಐತೆ, ನಾವು ಮಾಡ್ಬೇಕಾಗ್ತದೆ ಗೊತ್ತಿಲ್ಲ. ಅಲ್ಲಲ್ರಿ, ಈಗ ನಾ ಏನತ್ತೀನಿ, ಈಗ 14 ನಾವು ಪಾರ್ಟಿ ನೋಡೋಕೆ ನಾ ಇಂಡಿಪೆಂಡೆಂಟ್ ಮತ್ತೆ ಇದನ್ನ ಕಮ್ಮಿ ಮಾಡ್ರಿ ಒಂದು ಅಲ್ಲ, ಪರ್ಸೆಂಟೇಜ್ ಕಮ್ಮಿ ಮಾಡ್ರಿ. ಅಲ್ಲಲ್ರಿ, ಇದು ಇದ್ರಾಗ ಕಮ್ಮಿ ಮಾಡ್ರಿ ಒಂದ್ಸಲ. ನನಗೆ ಹೆವಿ ಅದ್ರಿ ಅಲ್ಲಿ ಮಾಡ್ತೀನಿ ಸಾಹೇಬ್ರಿ, ನಾ ಬರೈತಿದ್ದೀರಿ ಇವತ್ತು ಬಂದು ಇಲ್ಲಿ ಕೇಳ್ರಿ. ಈಗ ನಮ್ದು ಜರ ನೋಡ್ರಿ ಜರ ಏನಂತ ಬರ್ತಿಲ್ಲ ನಾವು. ಅಲ್ಲ, ನಮ್ದು ಒಂದು ಜರ ಈಗ ಕಾಂಟ್ರಾಕ್ಟರ್ ಆಗಿ ನೋಡ್ರಿ ನೀವು. ಮತ್ತೆ ರಮೇಶ್ ಹೇಳಿದ್ರು ನಾವು ಏನು ಏನ್ರಿ ನಾವು 3 ಕಮ್ಮಿ ಆಗ್ತಿದ್ದಿಲ್ಲ ಅದು. ಈ ಸಾಹೇಬ್ರ ಮಾತು ಇವ್ರಿಗೆ ಬರಲ್ಲ. ಅಲ್ಲ, ಈಗ ನೋಡ್ರಿ ಸಾಹೇಬ್ ಹುಷಾರ ಮುಗಿಸ್ಬಿಡು. ಸಾಹೇಬ್ರು ನಾವು 3 ಕಮ್ಮಿ ಮಾತಾಡ್ತಿಲ್ಲ ಹೊಟ್ಟೆನ. ಈಗ ಅರ್ಧ ಕಮ್ಮಿ ಆಯ್ತು ನನಗೀಗ. ಈಗ ನಮ್ದು ಮುಗಿಸ್ರಿ ಕಾಕಾರ. ಈಗ ನಾವು ಸಣ್ಣವ್ರದಿವಿ, ಜಕ್ಕೊಂಡು ಹೋಗಿ ನೀವು ಅದೇನಂತಾರಲ್ಲ, ನೀವು ಒಮ್ಮೆ ನಮಗೆ ಇಲ್ಲಿಗೆ ಹಾಕಿದ್ರೆ ಸರ್ ಇಲ್ಲ ಸರ್ ಇಲ್ಲ, ನನಗೆ 2.5 ಹೆವಿ ಆಗ್ತಾರೆ. ಬರಾಗ 2% ಕೊಡ್ತೀನಿ ರೀ. ಈಗ ನೀವು ಅದಕ್ಕೆ 3% ಅಂದ್ರೆ ಈಗ ಹೇಳ್ರಿ. ಇಲ್ಲ, ನಾವು ನಮ್ಮದು ನೋಡ್ರಿ, ನಾವು ಸಣ್ಣವ್ರದಿವಿ ಜರ. ನೀವೇ ಇಡ್ಲಿಲ್ಲ ಅಂದ್ರೆ ಮತ್ತೆ ಅಲ್ರಿ, ಈಗ ನೀವು ಅಸೋಸಿಯೇಷನ್ದವರು ನೀವು ನಮಗೆ ಹಿಡಿಬೇಕು, ಅವ್ರಿಗೆಲ್ಲ ಒಪ್ಕೋಬೇಕಾದ್ರೆ ಕಂಡೀಷನ್ ಸರ್, ನೀವು ಇವೆರಡು ಟೆಂಡರ್ ಹೊಡಿಬೇಕು ಸರ್.